ಇವತ್ತು ನಾವು ಆರೋಗ್ಯಕರವಾದ ಪಾಲಕ್ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಸ್ವಲ್ಪ ಕಹಿ ಇರುತ್ತೆ. ಇದು ನಾವು ಪಾಲಕ್ ಸೊಪ್ಪು ತೊಳ್ಕೊಂಡಿದ್ದೀವಿ. ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸೊಪ್ಪನ್ನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ಟು ಚೆನ್ನಾಗಿ ತೊಳೆದು ನಾನು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಪಾಲಕ್ ಸೊಪ್ಪು ನಾವು ತೊಳೆದು ಇಟ್ಟಿರ್ತೀರಲ್ಲ ಅದನ್ನು ಸೊಪ್ಪು ಹಾಕಿ, ಅಂದರೆ ಈ ಸೊಪ್ಪು ಬಂದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಈ ಸೊಪ್ಪು ಮೇಲೆ ಕೊಯ್ದಿಟ್ಕೊಂಡಿದ್ದಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇಷ್ಟನ್ನೂ ಹಾಕಿ, ಅಂದರೆ ಸ್ವಲ್ಪ ಮೇಲೆಗಡೆ ಇರುತ್ತಲ್ಲ, ನಾವು ಸ್ವಲ್ಪ ಬೇಕಂದರೆ ನೀರು ಹಾಕ್ಕೊಳ್ಬೋದು. ಯಾಕಂದರೆ ಸೊಪ್ಪು ಬೇಯುತ್ತಲ್ಲ, ಆ ಸೊಪ್ಪಲ್ಲೂ ನೀರು ಬಿಟ್ಕೊಡುತ್ತೆ. ನಮಗೆ ಬೇಕಂದರೆ ಒಂದು ಲೋಟದಲ್ಲಿ ಸ್ವಲ್ಪ ನೀರು ಹಾಕ್ಕೋಬೇಕು. ಇದು ಮೇಲೆಗಡೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆಗಡೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ, ಅದು ರುಚಿಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕುಕ್ಕರ್ ಮೂಡಿ ಮುಚ್ಚಿ ಒಂದು 2 ವಿಸಿಲ್ ಹಾಕ್ಸ್ಕೋಬೇಕು. ಯಾಕಂದರೆ ಅದು ಸೊಪ್ಪು ಬೆಂದಿರಬೇಕಲ್ಲ, ಅದು 2 ವಿಸಿಲ್ ಹಾಕ್ಸ್ಕೊಂಡು ಅದನ್ನು ಸ್ವಲ್ಪ ಪ್ಲೇಟಲ್ಲಿ ಹಾಕ್ಬಿಟ್ಟು ಆರಾಗಿ ಬಿಡಬೇಕು. ನೋಡಿ, 2 ವಿಸಿಲ್ ಆದಮೇಲೆ ಈ ಥರ ಆಗಿರುತ್ತಲ್ಲ. ನಾವು ಕುಕ್ಕರ್ ತುಂಬ ಇತ್ತು ಸೊಪ್ಪು ಫಸ್ಟ್ ಹಾಕಬೇಕಾದ್ರೆ, ಇವಾಗ ಅದರಲ್ಲಿ ಕಾಲು ಭಾಗ ಆಗಿದೆ. ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಗ್ರೀನ್ ಕಲರಾಗಿ ತಿನ್ನೋದಕ್ಕೂ ಸ್ವಲ್ಪ ಕಹಿ ಇರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಮೂಳೆ ನೋವು ಮತ್ತು ಹೇರ್ ಫಾಲ್ ಆಗೋದಕ್ಕೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಈ ಸೊಪ್ಪು. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಪಾತ್ರೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ನಿಮ್ಗೆ ಬೇಕಂದರೆ ಹಿಂಗು ಯೂಸ್ ಮಾಡೋಂಗಿದ್ರೆ ಹಿಂಗೂ ಹಾಕ್ಕೋಬೋದು, ಮತ್ತು ಈರುಳ್ಳಿ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಂಡಿದ್ರಲ್ಲ ಅದನ್ನು ಪಾತ್ರೆದಲ್ಲಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಬೇಕಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು, ಇಲ್ಲ ಫುಲ್ಲು ಗಟ್ಟಿ ಬೇಕಂದರೆ ಗಟ್ಟಿಯ ಕನ್ಸಿಸ್ಟೆನ್ಸಿ ಇರಲಿ. ನಿಮಗೆ ಬೇಕಂದರೆ ನೀರು ಹಾಕ್ಕೊಡಿ. ನೋಡಿ, ಇದು ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಉಪ್ಪು ಬೇಯಿಸೋಕೆ ಹಾಕಿರ್ತೀರಲ್ಲ ಉಪ್ಪು, ಅದಕ್ಕೆ ನೀವು ಗ್ರೈಂಡೆಲ್ಲ ಮಾಡಿದ್ಮೇಲೆ ಕರೆಕ್ಟಾಗಿ ಇದ್ದರೆ ಪರವಾಗಿಲ್ಲ. ನಿಮಗಿಲ್ಲ ಉಪ್ಪು ಖಾರ ಸ್ವಲ್ಪ ಕಡಿಮೆ ಅಂತಂದರೆ ಬೇಕಂದರೆ ಒಗ್ಗರಣೆ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇದು ಕೂದಲು ಉದುರೋದಕ್ಕೆ ಮತ್ತು ಮೂಳೆಗಳ ನೋವಿಗೆ ತುಂಬ ಒಳ್ಳೆಯದು ಸೊಪ್ಪಿದು. ಇದೇ ಥರ ಹೆಚ್ಚಿನ ವೀಡಿಯೋಸ್ ಮಾಡೋಣ. ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.